ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿರುಪತಿ ತಿಮ್ಮಪ್ಪ ಕೋಟ್ಯಂತರ ಭಕ್ತರ ಪಾಲಿಗೆ ಆರಾಧ್ಯ ದೇವರು. ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ಮಾತೇ ಇದೆ. ಭಾರತದ ಮೂಲೆ ಮೂಲೆಯಿಂದ ತಿರುಮಲದಲ್ಲಿರುವ ತಿಮ್ಮಪ್ಪನ ದರ್ಶನಕ್ಕೆ ಭಕ್ತರು ಹೋಗ್ತಾರೆ. ತಿರುಮಲನ ದರ್ಶನ ಪಡೆದು ಪುನೀತರಾಗ್ತಾರೆ. ತಿರುಪತಿ ತಿಮ್ಮಪ್ಪನನ್ನ ಭಾರತದ ಅತ್ಯಂತ ಶ್ರೀಮಂತ ದೇವರು ಅಂತಾನು ಕರೀತಾರೆ. ಕಾರಣ ತಿರುಪತಿಗೆ ಭೇಟಿ ನೀಡುವ ಭಕ್ತರ ಸಂಖ್ಯೆ. ಹೀಗೆ ಭಾರತದ ಭಕ್ತ ಕೋಟಿಯಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿರುವ ತಿರುಪತಿ ದೇಗುಲದ ಮೇಲೆ ಈಗ ಅಪಚಾರವೊಂದು ಕೇಳಿಬಂದಿದೆ. ಕೋಟಿ ಕೋಟಿ ಭಕ್ತರು ಅಪಾರ ಪ್ರಮಾಣದ ನಂಬಿಕೆ ಇಟ್ಟಿರುವ ತಿರುಮಲನ ದೇಗುಲದ ಮೇಲೆ ಬಹುದೊಡ್ಡ ಆರೋಪವೊಂದು ಕೇಳಿಬಂದಿದೆ. ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಮಿಶ್ರಿತವಾಗಿರೋದು ಲ್ಯಾಬ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ. ಕೇವಲ ದನದ ಕೊಬ್ಬು ಮಾತ್ರವಲ್ಲ, ಮೀನಿನ ಎಣ್ಣೆ, ತಾಳೆ ಎಣ್ಣೆ ಅಂಶ ಇರೋದು ಕೂಡ ಪತ್ತೆಯಾಗಿದೆ. ಇದೊಂದು ರಿಪೋರ್ಟ್ ಇದೀಗ ತಿರುಪತಿ ತಿಮ್ಮಪ್ಪನ ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ತಂದಿದೆ. ಭಾರತೀಯರು ಕುಲದೇವರು ಅಂತ ನಂಬಿರುವ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಇದೆಂತ ಅಪಚಾರ ನಡೆದು ಹೋಯ್ತು ಅಂತ ಭಕ್ತರು ನೊಂದುಕೊಂಡಿದ್ದಾರೆ. ಅಷ್ಟಕ್ಕೂ ತಿರುಪತಿಯ ವಿಶೇಷ ಪ್ರಸಾದ ಅಂತ ಕರೆಸಿಕೊಳ್ಳುವ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಮಿಶ್ರಿತವಾಗಿದ್ದು ಹೇಗೆ? ಲ್ಯಾಬ್ ರಿಪೋರ್ಟ್ನಲ್ಲಿ ಬಂದಿರುವ ಮಾಹಿತಿಗಳೇನು? ತಿರುಪತಿಯ ಆಡಳಿತ ಮಂಡಳಿ ಈ ಆರೋಪದ ಬಗ್ಗೆ ಏನು ಹೇಳುತ್ತೆ? ಹಿಂದೂ ಧರ್ಮದ ಮೇಲೆ ಅಪಚಾರವೆಸಗಲು ಹಿಂದಿನ ಸರ್ಕಾರ ಷಡ್ಯಂತ್ರ ರೂಪಿಸಿಬಿಟ್ಟಿತ್ತ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಪ್ತಗಿರಿ ವಾಸ ತಿರುಪತಿ ತಿಮ್ಮಪ್ಪ ಅಂದ್ರೆ ಭಾರತೀಯರಿಗೆ ಇನ್ನಿಲ್ಲದ ಭಕ್ತಿ. ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿಬೇಕು ಅನ್ನುವ ಆಸೆ ಎಲ್ಲ ಭಕ್ತರಲ್ಲೂ ಇರುತ್ತೆ. ಇದೇ ಕಾರಣಕ್ಕೆ ಅನಿಸುತ್ತೆ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ದೇವರು ಅಂತ ಕರೆಸಿಕೊಳ್ಳೋದು. 7 ಬೆಟ್ಟಗಳನ್ನ ಏರಿ ತಿರುಪತಿ ತಿಮ್ಮಪ್ಪನ ದಿವ್ಯ ದರ್ಶನವನ್ನ ಪಡೆದುಕೊಂಡಾಗ ಮೂಡುವ ದಿವ್ಯ ಭಾವ ಅದೆಂತಹ ಮನುಷ್ಯರನ್ನ ಕೂಡ ಭಾವ ಪರವಶವಾಗುವಂತೆ ಮಾಡುತ್ತೆ. ಹೀಗೆ ತಿರುಪತಿಗೆ ಬಂದಾಗ ಮೊದಲು ನೆನಪಾಗೋದು ಬೆಟ್ಟದ ಮೇಲಿರುವ ವೆಂಕಟೇಶ್ವರ ಮಾತ್ರ ಅಲ್ಲ, ಅಲ್ಲಿನ ಘಮಘಮಿಸುವ ಲಡ್ಡು ಕೂಡ ನೆನಪಾಗುತ್ತೆ. ತಿರುಪತಿ ಅಂದ್ರೆ ಅಲ್ಲಿ ನೆಲೆಸಿರುವ ವೆಂಕಟೇಶ್ವರ ಎಷ್ಟು ನೆನಪಾಗುತ್ತಾನೋ ಅಲ್ಲಿನ ಲಡ್ಡು ಪ್ರಸಾದ ಕೂಡ ಅಷ್ಟೇ ನೆನಪಾಗುತ್ತೆ. ಪುಟ್ಟ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ತಿರುಪತಿಯ ಲಡ್ಡು ಪ್ರಸಾದ ಅಂದ್ರೆ ಅಚ್ಚುಮೆಚ್ಚು. ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದ ಅಂದ್ರೆ ಅದರ ರುಚಿಯೇ ಬೇರೆ. ಇಲ್ಲಿಗೆ ಬರುವ ಭಕ್ತರು ಲಡ್ಡು ಪ್ರಸಾದವನ್ನ ತೆಗೆದುಕೊಳ್ಳದೆ ಹಿಂದಿರುಗುವ ಮಾತೇ ಇಲ್ಲ. ಆನ್ಲೈನ್ ಮೂಲಕವೂ ಕೂಡ ಲಡ್ಡು ಪ್ರಸಾದವನ್ನ ಖರೀದಿ ಮಾಡುವವರಿದ್ದಾರೆ. ವಿಶೇಷ ಲಡ್ಡು ತಯಾರಿಕೆಗೆ ಕೂಡ ತಿರುಪತಿ ಫೇಮಸ್. ಆದರೆ ಇದೀಗ ತಿರುಪತಿಯ ಲಡ್ಡು ಪ್ರಸಾದದ ಮೇಲೆಯೇ ಬಹುದೊಡ್ಡ ಆರೋಪ ಕೇಳಿಬಂದಿದೆ. ಸ್ನೇಹಿತರೆ, ಈಗ ಆಂಧ್ರ ಪ್ರದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿರೋದು ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಪಕ್ಷ. ಚುನಾವಣೆ ನಡೆದಿದ್ದು ಇತ್ತೀಚೆಗೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಇದಕ್ಕಿಂತ ಮೊದಲು ಜಗನ್ ಮೋಹನ್ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ರು. ಅವರು ತಮ್ಮ ಆಡಳಿತದ ಸಂದರ್ಭದಲ್ಲಿ ಕೆಲವೊಂದು ಹಿಂದೂ ವಿರೋಧಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ. ಇದೇ ಜಗನ್ ಮೋಹನ್ ರೆಡ್ಡಿ ಮುಖ್ಯಮಂತ್ರಿ ಪಟ್ಟದಲ್ಲಿರುವ ಸಂದರ್ಭದಲ್ಲಿ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಗುಣಮಟ್ಟವಿಲ್ಲದ ಪದಾರ್ಥಗಳು ಮತ್ತು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಅಂತ ಆಂಧ್ರ ಪ್ರದೇಶದ ಈಗಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆರೋಪ ಮಾಡಿದ್ರು. ಈ ಆರೋಪ ದೇಶದಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಈ ಆರೋಪದ ಬೆನ್ನಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ರಿಪೋರ್ಟ್ ಬಹಿರಂಗಗೊಂಡಿದೆ. ಗುಜರಾತ್ನ ಖಾಸಗಿ ಲ್ಯಾಬ್ ಒಂದು ನೀಡಿರುವ ಈ ರಿಪೋರ್ಟ್ನ ಪ್ರಕಾರ ತಿರುಪತಿ ಲಡ್ಡುಗಳನ್ನು ತಯಾರಿಸಲು ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಇರೋದು ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ತುಪ್ಪದಲ್ಲಿ ಮೀನಿನ ಎಣ್ಣೆ, ಹಂದಿ ಕೊಬ್ಬಿನ ಕುರುಹುಗಳಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ವಿಚಾರದ ಬಗ್ಗೆ ಆಂಧ್ರ ಪ್ರದೇಶದಲ್ಲಿ ಆರೋಪ ಪ್ರತ್ಯಾರೋಪಗಳು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಜಗನ್ ಮೋಹನ್ ರೆಡ್ಡಿ ವಿರುದ್ಧ ತಿರುಪತಿ ತಿಮ್ಮಪ್ಪನ ಭಕ್ತರು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಕೆಲವರು ಇದೊಂದು ರಾಜಕೀಯ ಪ್ರೇರಿತ ಹೇಳಿಕೆ ಹಾಗೂ ಆರೋಪ ಅಂತ ವಾದ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದನ್ನೆಲ್ಲ ಕೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ತುಪ್ಪದಲ್ಲಿ ದನದ ಕೊಬ್ಬು ಪತ್ತೆಯಾಗಿರೋದು, ತಿರುಪತಿ ಲಡ್ಡು ಪ್ರಸಾದಕ್ಕೆ ತುಪ್ಪ ಹೋಗ್ತಾ ಇದ್ದಿದ್ದು ನಮ್ಮ ಕರ್ನಾಟಕದಿಂದ ಅಲ್ವಾ? KMF ತಾನೇ ತುಪ್ಪವನ್ನ ಪೂರೈಕೆ ಮಾಡ್ತಾ ಇದ್ದಿದ್ದು. KMF ಹೀಗೆ ಮಾಡೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ
ಖಂಡಿತವಾಗಿಯೂ ಮೂಡುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ತಿರುಪತಿಯ ಲಡ್ಡು ಪ್ರಸಾದ ತಯಾರಿಕೆಗೆ KMFನಿಂದ ತುಪ್ಪ ಪೂರೈಕೆ ಆಗ್ತಾ ಇದ್ದಿದ್ದು ನಿಜ. ಆದರೆ ಅದು 4 ವರ್ಷಗಳ ಹಿಂದೆ ತಿರುಪತಿ ಆಡಳಿತ ಮಂಡಳಿ ಕೆಲ ವರ್ಷಗಳ ಹಿಂದೆ KMFನಿಂದ ತುಪ್ಪ ಖರೀದಿ ಮಾಡೋದನ್ನೇ ನಿಲ್ಲಿಸಿತ್ತು. ಇಲ್ಲಿಂದಲೇ ಸಮಸ್ಯೆಗಳು ಶುರುವಾಗಿದ್ದು. ನಂದಿನಿ ತುಪ್ಪ ಬಳಸುತ್ತಿದ್ದ ಸಂದರ್ಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಲಡ್ಡು ಗುಣಮಟ್ಟ ಕೂಡ ತುಂಬಾನೇ ಚೆನ್ನಾಗಿತ್ತು. ಆದರೆ ಯಾವಾಗ ನಂದಿನಿ ತುಪ್ಪ ಬಳಕೆ ಮಾಡೋದನ್ನ ನಿಲ್ಲಿಸಿಬಿಟ್ರು, ಅಲ್ಲಿಂದ ತಿರುಪತಿ ಲಡ್ಡುವಿನ ಬಗ್ಗೆ ಹಲವು ಆರೋಪಗಳು ಕೇಳಿ ಬರೋದಕ್ಕೆ ಶುರುವಾದವು. ಲಡ್ಡುವಿನ ಗುಣಮಟ್ಟ ಸರಿಯಿಲ್ಲ ಅನ್ನುವ ಆರೋಪಗಳು ಕೇಳಿ ಬಂದಿದ್ದವು. ಈಗ ಲಡ್ಡು ಮಾಡೋದಕ್ಕೆ ಬಳಸುತ್ತಿದ್ದ ತುಪ್ಪದಲ್ಲಿ ದನದ ಕೊಬ್ಬು ಇರೋದು ಕೂಡ ಪತ್ತೆಯಾಗಿದೆ. ಈ ಬಗ್ಗೆ KMF ಅಧ್ಯಕ್ಷರು ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಕಳೆದ 4 ವರ್ಷಗಳಿಂದ ನಂದಿನಿ ತುಪ್ಪವನ್ನೇ ಸರಬರಾಜು ಮಾಡಿಲ್ಲ. ಹೀಗಾಗಿ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಆರೋಪಕ್ಕೂ ನಂದಿನಿ ತುಪ್ಪಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು KMF ಅಧ್ಯಕ್ಷ ಭೀಮಾನಾಯ್ಕ ಸ್ಪಷ್ಟೀಕರಣ ನೀಡಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆರೋಪಿಸುತ್ತಿರೋದು ನಮ್ಮ ಬ್ರ್ಯಾಂಡ್ನ ತುಪ್ಪದ ಬಗ್ಗೆ ಅಲ್ಲ, ನಮ್ಮ ನಂದಿನಿ ತುಪ್ಪಕ್ಕೆ ಅದರದ್ದೇ ಆದ ಶ್ರೇಷ್ಠತೆ ಇದೆ. ಅವರು ಆರೋಪಿಸಿರೋದು ಬೇರೆ ಬ್ರ್ಯಾಂಡ್ನ ತುಪ್ಪದ ಬಗ್ಗೆ. ನಾವು ಈವರೆಗೂ 3.5 ಲಕ್ಷ kg ತೂಕದ ತುಪ್ಪವನ್ನ ಪೂರೈಕೆ ಮಾಡಿದ್ದೇವೆ. ಇಲ್ಲಿವರೆಗೆ ನಮ್ಮ ಬ್ರ್ಯಾಂಡ್ನ ತುಪ್ಪದ ಬಗ್ಗೆ ಯಾವುದೇ ಆರೋಪ ಕೇಳಿ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ತಿರುಪತಿಯ ಲಡ್ಡು ಪ್ರಸಾದಕ್ಕೆ 3 ಶತಮಾನಗಳ ಇತಿಹಾಸವಿದೆ. 1715ರಲ್ಲಿ ಮೊದಲ ಬಾರಿಗೆ ಲಡ್ಡು ಪ್ರಸಾದವನ್ನ ತಿಮ್ಮಪ್ಪನಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಲಾಗಿತ್ತಂತೆ. ಅಂದಿನ ಕಾಲದಲ್ಲಿ ಅತ್ಯಂತ ಪರಿಶುದ್ಧವಾದ ಲಡ್ಡುಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ, ಎಣ್ಣೆ, ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಬಳಸಿ ಲಡ್ಡು ಪ್ರಸಾದವನ್ನ ತಯಾರು ಮಾಡ್ತಾ ಇದ್ರು. ಅಂದಿನಿಂದ ತಿರುಪತಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತನಿಗೂ ಲಡ್ಡುವನ್ನ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತಿದೆ. ತಿರುಪತಿಗೆ ಹೋಗಿ ಲಡ್ಡು ತರದೇ ಇದ್ದಲ್ಲಿ ದರ್ಶನ ಅಪೂರ್ಣ ಅನ್ನುವ ನಂಬಿಕೆ ಭಕ್ತರಲ್ಲಿದೆ. ಇದೇ ಕಾರಣಕ್ಕೆ ತಿರುಪತಿಯಲ್ಲಿ ಲಡ್ಡು ಪ್ರಸಾದಕ್ಕಿರುವ ಮಹತ್ವವೇ ಬೇರೆ. ತಿರುಪತಿಯಲ್ಲಿ ದಿನವೊಂದಕ್ಕೆ ಕನಿಷ್ಠ ಅಂದ್ರೂ 1.5ರಿಂದ 2 ಲಕ್ಷದವರೆಗೆ ಲಡ್ಡು ತಯಾರಿಸಲಾಗುತ್ತದೆ. ಬಂದ ಭಕ್ತರು ಕನಿಷ್ಠ 2 ಲಡ್ಡುಗಳನ್ನಾದರೂ ತೆಗೆದುಕೊಂಡು ಹೋಗುತ್ತಾರೆ. ಅದರಲ್ಲೂ ಬ್ರಹ್ಮೋತ್ಸವ ಸಮಯದಲ್ಲಿ ದಿನಕ್ಕೆ ಕೋಟಿ ಲಡ್ಡು ಮಾರಾಟವಾಗಿದ್ದ ಇತಿಹಾಸವೂ ಇದೆ ಅಂತ ದಾಖಲೆಗಳು ಹೇಳ್ತಾವೆ. ಈ ಲಡ್ಡುಗಳನ್ನು ತಯಾರು ಮಾಡಲೆಂದೇ ಲಡ್ಡು ಪೊಟ್ಟು ಅನ್ನುವ ಅಡುಗೆ ಮನೆಯನ್ನೇ ನಿರ್ಮಾಣ ಮಾಡಲಾಗಿದೆ. ಈ ಅಡುಗೆ ಮನೆಯಲ್ಲಿ ಲಡ್ಡು ತಯಾರು ಮಾಡಲೆಂದೇ 620 ಅಡುಗೆಯವರು ಕೆಲಸ ಮಾಡ್ತಾರೆ. ಇನ್ನು ತಿರುಪತಿಯಲ್ಲಿ ಪ್ರತಿದಿನ ಸಿಗುವ ಲಡ್ಡುಗಳಲ್ಲದೆ ಇನ್ನು ವಿವಿಧ ರೀತಿಯ ಲಡ್ಡುಗಳನ್ನು ಇಲ್ಲಿ ಪ್ರಸಾದವಾಗಿ ನೀಡಲಾಗುತ್ತೆ. ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಂದು ಭಕ್ತರಿಗೂ 60ರಿಂದ 70 ಗ್ರಾಂ ತೂಕವನ್ನ ಹೊಂದಿರುವ ಪ್ರೋಕ್ತಾಮ್ ಲಡ್ಡುವನ್ನ ಹಿಂದಿನಿಂದಲೂ ನೀಡಲಾಗುತ್ತಿದೆ. ವಿಶೇಷ ದಿನಗಳಲ್ಲಿ ಅಥವಾ ಹಬ್ಬಗಳ ಸಮಯದಲ್ಲಿ 750 ಗ್ರಾಂ ತೂಕವನ್ನ ಹೊಂದಿರುವ ಆಸ್ಥಾನಂ ಲಡ್ಡುಗಳನ್ನು ವಿತರಿಸಲಾಗುತ್ತೆ. ಹೀಗೆ ತಿರುಪತಿಯ ಲಡ್ಡು ಪ್ರಸಾದಕ್ಕೆ ತನ್ನದೇ ಆದ ಮಹತ್ವ ಇದೆ. ಆದರೆ ಈಗ ಕೇಳಿ ಬಂದಿರುವ ಆರೋಪ ಕೋಟಿ ಭಕ್ತರ ಭಾವನೆಗೆ ಧಕ್ಕೆ ತಂದಿದೆ. ಈ ಆರೋಪ ದೃಢವಾಗುತ್ತಿದ್ದಂತೆ ದೇಶದಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಅದರಲ್ಲೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಭಕ್ತರು ಆಗ್ರಹಿಸುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಒಂದು ಕಡೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದರೆ ಮತ್ತೊಂದು ಕಡೆ ತುಪ್ಪದ ಗುಣಮಟ್ಟವನ್ನ ಪರೀಕ್ಷಿಸಲು ಸಮಿತಿಯನ್ನ ದೇವಸ್ಥಾನದ ಆಡಳಿತ ಮಂಡಳಿ ಸ್ಥಾಪಿಸಿದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ವಿರುದ್ಧ ಕೇಂದ್ರ ಗೃಹ ಸಚಿವಾಲಯಕ್ಕೆ ದೂರು ಸಲ್ಲಿಕೆಯಾಗಿದೆ. ಖ್ಯಾತ ವಕೀಲರೊಬ್ಬರು ಮಾಜಿ ಮುಖ್ಯಮಂತ್ರಿ ಮೇಲೆ ದೂರು ನೀಡಿದ್ದಾರೆ. ಜಗನ್ ಮೋಹನ್ ರೆಡ್ಡಿ ಉದ್ದೇಶಪೂರ್ವಕವಾಗಿಯೇ ಈ ಕೃತ್ಯವನ್ನ ಎಸಗಿದ್ದಾರೆ. ಹೀಗಾಗಿ ಅವರ ವಿರುದ್ಧ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಮನವಿ ಮಾಡಲಾಗಿದೆ. ಇನ್ನು ತುಪ್ಪ ಪೂರೈಸಿದ ಗುತ್ತಿಗೆದಾರನ ವಿರುದ್ಧ ಕೂಡ ತನಿಖೆಯಾಗಬೇಕು ಅಂತ ದೂರಿನಲ್ಲಿ ಕೋರಲಾಗಿದೆ. ಅದೇನೇ ಇರಲಿ, ಕೋಟಿ ಜನ ಭಕ್ತರನ್ನ ಹೊಂದಿರುವ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಇಂಥದ್ದೊಂದು ಅಪಚಾರ ನಡಿಬಾರ್ದಿತ್ತು. ಈ ಅಪಚಾರದಿಂದ ಭಕ್ತರ ಮನಸ್ಸಿಗೆ ಖಂಡಿತವಾಗಿಯೂ ನೋವಾಗಿದೆ. ಈ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆಯಾಗಲೇಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.